ನಿನ್ನೆ ಭಾಳ ಈಗ ನಿಮ್ಮ ಜಿಲ್ಲೆಯಲ್ಲೂ ನಿಮ್ಮ ಫೋಟೋ ಎಲ್ಲ ಹಾಕಿ ಬ್ಯಾನರ್ ಹಾಕಿದ್ದಾರೆ ಭಾಳ ಚರ್ಚೆ ಆಗಿದೆ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಆದರೆ ಅವರವರ ಅಭಿಮಾನದಿಂದ ಹಾಕಿದ್ದಾರೆ. ಬಟ್ ಏನೇ ಇದ್ದರೂ ಕೂಡ ನಾವು ಮೊದಲಿನಿಂದಲೂ ಹೇಳ್ತೀವಿ, ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ನಿರ್ಧಾರ ಅಂತಿಮ, ಬದಲಾವಣೆ ಆಗ್ತದೆ, ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಸಚಿವ ಸಂಪುಟದಲ್ಲಿ ಏನಾದರೂ ವಿಸ್ತರಣೆ ಅಥವಾ ರೀಶಫಲ್ ನೋಡಿ, ಸಚಿವ ಸಂಪುಟ ಇರಲಿ, ಸಚಿವ ಸಂಪುಟ ಪುನರ್ರಚನೆ ಇರಲಿ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಇರಲಿ, ಪ್ರತಿಯೊಂದು ಕೂಡ ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಿಮ್ಮ ಊರಿನಲ್ಲಿ ಹಾಕಿರುವ ಬ್ಯಾನರ್ ನಿಮ್ಮ ಫೋಟೋ ಮೇಲೆ ನಿಮ್ಮ ಕಾರ್ಯಕರ್ತರ ಅಭಿಮಾನದಿಂದ ಹಾಕಿದ್ದಾರೆ, ನೀವು ಹೇಗೆ ಹಾಕಿದ್ದೀರಾ? ಹೇಗೆ ಹೇಗ್ರಿ ನಾನು ಹೇಳಿ ಹಾಕಿಸ್ಲಿಕ್ಕಾಗುತ್ತೆ? ಅವರವರ ಅಭಿಮಾನವನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಯಾವ ಥರ ನೀವು ಬಸ್ಸಿನ ಖಾಸಗಿಯವರು ಏರಿಸಿದ್ದಾರೆ, ಸರ್ಕಾರದ ಮುಂದೆ ಪ್ರಸ್ತಾಪ ಇದೆಯಾ? ಇಲೆಕ್ಷನ್ ಇತ್ತು 5 ರಾಜ್ಯದಲ್ಲಿ. ಇಲೆಕ್ಷನ್ ಮುಂಚಿತವಾಗಲೂ ಯಾವ ಪೆಟ್ರೋಲ್ ಡೀಸೆಲನ್ನು ಏರಿಸಿಲ್ಲ. ಇಲೆಕ್ಷನ್ ಗಿಮಿಕ್ ಮಾಡಿದ್ರು. ಇಲೆಕ್ಷನ್ ಮುಗಿದ ತಕ್ಷಣ ನೀವು ಬಂಗಾರ ಖರೀದಿ ಮಾಡಬೇಡಿ, ನೀವು ಗಾಡಿಯಲ್ಲಿ ಓಡಬೇಡಿ ಅಂತ ಹೇಳಿ ದಿಢೀರಂತ 300 ರೂಪಾಯಿ ಏರಿಸಿದ್ರು. ಇದು ಜನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ದಿನ ಅಂತ ಜನ ತಮ್ಮನ್ನು ತಾವು ಮೋಸ ಮಾಡ್ಕೊಂಡು ಬದುಕ್ತಾರೆ ಅನ್ನೋದಂತೂ ನನಗೆ ತಿಳಿತಾ ಇಲ್ಲ. ಅವರು ಯಾವುದನ್ನು ತೋರಿಸ್ಬೇಕಂತ ಇದ್ದಾರೆ ಅದನ್ನು ಜನ ನೋಡ್ತಾ ಇದ್ದಾರೆ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಲಿಕ್ಕೆ ಈ ಒಂದು ಕೇಂದ್ರ ಸರ್ಕಾರ ಏನಿದೆಯಲ್ಲ, ಕಳೆದ 12 ವರ್ಷದಿಂದ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ, UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು, ನಾವು ಎಷ್ಟಕ್ಕಿಟ್ಟಿದ್ವಿ, ಇವರು ಬಹಳಷ್ಟು ಲಕ್ಕಿ ಇದ್ದಾರೆ. ಈ ಬಾರಿಯ NDA ಸರ್ಕಾರ 12 ವರ್ಷದಲ್ಲಿ ಇವ್ರಿಗೆ ಕ್ರೂಡ್ ಆಯಿಲ್ನ ಬೆಲೆ ಇವ್ರಿಗೇನು ಜಾಸ್ತಿ ಆಗಲಿಲ್ಲ. ಈಗಲೂ ಕೂಡ ಜಾಸ್ತಿ ಇದಾಗಲಿಲ್ಲ. ಆದರೂ ಕೂಡ ಈ ರೀತಿ ಬೆಲೆಯನ್ನು ಏರಿಸಿ ಜನಸಾಮಾನ್ಯರಿಗೆ ಬರ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ರಾಜಕಾರಣ. ಬಾಗಲಕೋಟೆದೊಂದು ಸುದ್ದಿ ಅಂಗನವಾಡಿ ಕಾರ್ಯಕರ್ತರ ಸಮಾವೇಶ ಖಂಡಿತವಾಗ್ಲೂ ಆ ರೀತಿ ಯಾರಾದರೂ ಅಂಗನವಾಡಿಯಿಂದ ಹಣವನ್ನು ಕಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅಂಥವ್ರ ಮೇಲೆ ಕೇಸ್ ಹಾಕ್ತೀವಿ. ಬಟ್ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಏನು ಬ್ಯಾನರ್ ಅಂತ ನನ್ನ ಫೋನ್ ಹೊತ್ತಲ್ಲಿ ತಗೊಂಡಿದ್ದು ನಾನು ಮಾತಾಡೋಷ್ಟಿಗೆ ಕಟ್ಟಾಯಿತು. ಬ್ಯಾನರ್ಗೆ 1,000 ಅಂತ ಹೇಳ್ತಾ ಇದ್ದರೆ ಖಂಡಿತವಾಗ್ಲೂ ನಾವು ಯಾವ ಅಂಗನವಾಡಿಯಿಂದಲೂ ಹಣ ನಾವು ತೆಗೆದುಕೊಂಡಿಲ್ಲ. ನಾವು ಇದನ್ನು ನಮ್ಮ ಅಡ್ಮಿನ್ ಕಾಸ್ಟ್ನಲ್ಲಿ ನಮ್ಮ ಹೆಡ್ ಆಫೀಸ್ನಿಂದ ನಾವು ಇದನ್ನು ಖಂಡಿತವಾಗ್ಲೂ ಏನಾದರೂ ಈ ರೀತಿ ಆಗಿದೆ ಅಂತ ಯಾರಾದರೂ ಅದನ್ನು 1,000 ರೂಪಾಯಿ ಕಲೆಕ್ಟ್ ಮಾಡಿದರೆ, ಅದು ಯಾರೇ ಕಲೆಕ್ಟ್ ಮಾಡಿದ್ರು ಅವ್ರ ಮೇಲೆ ನಾವು ತನಿಖೆಯನ್ನು ಖಂಡಿತವಾಗ್ಲೂ ಮಾಡ್ತೀವಿ. ನಾನು ಕ್ಲಿಯರಾಗಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ನಾವು ಹೆಡ್ ಆಫೀಸ್ನಿಂದ ನಮ್ಮ ಅಡ್ಮಿನ್ ಕಾಸ್ಟ್ನಿಂದ ನಾವು ಸಾಧನಾ ಸಮಾವೇಶ ತುಮಕೂರಿನಲ್ಲಿ ಸಾಧನಾ ಸಮಾವೇಶನ ಮಾಡ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿನೇ ಅತ್ಯಂತ ಯಶಸ್ವಿಯಾಗಿ ಜನಸಾಮಾನ್ಯರಿಗೆ ಗ್ಯಾರಂಟಿಯನ್ನು ಕೊಟ್ಟಂಥ ಸರ್ಕಾರ, ಜೊತೆಯಲ್ಲಿ ಅಭಿವೃದ್ಧಿ ಮಾಡಿದಂಥ ಸರ್ಕಾರ. ಸೊ ಇದನ್ನೆಲ್ಲ ನಾವು ಒಂದು ಸಾಧನಾ ಸಮಾವೇಶ ಅಂತ ಬರುವಂಥ 20ನೇ ತಾರೀಕು ಬುಧವಾರ ತುಮಕೂರಿನಲ್ಲಿ. ಮ್ಯಾಮ್, ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕೆಲವೊಂದು ವರ್ಗಾವಣೆ ವಿಚಾರವಾಗಿ ಒಂದು ಆಡಿಯೋ ಕಾಂಗ್ರೆಸ್ ಯುವ ಮುಖಂಡರಿಂದ ಹರಿದಾಡಿದೆ. ಅಂದರೆ ವರ್ಗಾವಣೆ ನಾನು ಇದು ಮಾಡ್ತಾ ಇದ್ದೇನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಿದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ನನಗೆ ಅದ್ರ ಬಗ್ಗೆ ಗಮನಕ್ಕೆ ಇಲ್ಲ. ತಾವು ದಯಮಾಡಿ ನನಗೆ ಅದನ್ನು ಈಗ ಹೇಳಿದ್ದೀರಾ, ಅದು ಯಾರು ಮಾತಾಡಿದ್ದಾರೆ, ಯಾರು ಮಾಡಿದ್ದಾರೆ ಅದನ್ನು ತಿಳ್ಕೊಂಡು ನಾನು ನಿಮ್ಮ ಎದುರುಗಡೆ. ಇನ್ನೊಂದು ಮೇಡಮ್, ಈ ಅಕ್ರಮ ಗಣಿಗಾರಿಕೆ ಇರ್ಬೋದು, ಇನ್ನೊಂದು ವಿಚಾರದ ಬಗ್ಗೆ ಮಾಧ್ಯಮದವರು ವರದಿ ಮಾಡಿದಾಗ ಆಲ್ರೆಡಿ ಅದು ಕೇಸ್ ಇರ್ತದೆ ಅಥವಾ ಲೋಕಾಯುಕ್ತ ತನಿಖೆಯಲ್ಲಿರುವ ಬಗ್ಗೆ ಕೇಸ್ ಇರುವಾಗಲೇ ನಾವು ಅದ್ರ ಬಗ್ಗೆ ನ್ಯೂಸ್ ಮಾಡಿದರೆ ಪೊಲೀಸರಿಗೆ ಹೇಳಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತು ಕೂಡ ಕೇಳಿ ಬರ್ತಾ ಇದೆ, ಈಗ ನಡೆದಿದೆ ಕೂಡ. ನಾನು ವಾರದಲ್ಲಿ ಒಂದು 3-4 ಬಾರಿ ನಮ್ಮ SP ಅವರಾಗಲಿ, CO ಆಗಲಿ, DC ಆಗಲಿ, ಪ್ರಮುಖ ಒಂದು ಅಡ್ಮಿನ್ ಜಾಗದಲ್ಲಿ ಕೂತವ್ರ ಜೊತೆ ನಾನು ಚರ್ಚೆಯನ್ನು ಮಾಡ್ತೀನಿ. ಯಾಕಂದರೆ ಪದೇ ಪದೇ ನಾನು ಕೂಡ ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಇದರಲ್ಲಿ ಏನು ಆಗೋ ಹೋಗೋದ್ರ ಬಗ್ಗೆ ವಿಚಾರವನ್ನು ವಿನಿಮಯ ಮಾಡ್ಕೊಳ್ತಾ ಇರ್ತೀವಿ. ಬಟ್ ನನ್ನ ಪ್ರಕಾರ ನೀವು ಮುಂಚೆಗೆ ಈಗಿನಕ್ಕೆ ಕಂಪೇರ್ ಮಾಡಿದ್ರೆ ಲಾ ಆ್ಯಂಡ್ ಆರ್ಡರ್ ಆಗಲಿ ಅಥವಾ ಇಲ್ಲಿಗಲ್ ಮೈನಿಂಗ್ ಆಗಲಿ, ಇಲ್ಲಿಗಲ್ ಮರಳು ದಂಧೆ ಆಗಲಿ ಎಷ್ಟೊಂದು ಕಡಿವಾಣವನ್ನು ನಾವು ಹಾಕಿದ್ದೀವಿ ಅನ್ನೋದು ತಮಗೆ ಗೊತ್ತಿದೆ. ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾನಂತರೂ ಇದನ್ನು ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿರ್ಬೋದು, DC ಅವರಾಗಿರ್ಬೋದು, SP ಅವರಾಗಿರ್ಬೋದು, ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಏನು ಯಾರು ಇಲ್ಲಿಗಲಾಗಿ ಮಾಡ್ತಾರೋ ಅದು ನಿರ್ದಾಕ್ಷಿಣ್ಯವಾಗಿ, ಅದು ಯಾರೇ ಇರಲಿ, ಅದೆಷ್ಟೇ ದೊಡ್ಡದು, ನೀವು ಕಾನೂನು ರೀತಿಯಿಂದ ಕ್ರಮ ತೆಗೆದುಕೊಳ್ಳಿ ಅಂತ ಫ್ರೀ ಹ್ಯಾಂಡ್. ಅಲ್ಲ, ವರದಿ ಮಾಡ್ಬೋದಾ ಅಂತ ನಾವು ವರದಿ ಮಾಡ್ಬೋದಾ? ಅಕ್ರಮದ ಬಗ್ಗೆ ನಾವು ವರದಿ ಮಾಡ್ಬೋದಾ ನಿರ್ಭೀತರಾಗಿ ಪತ್ರಕರ್ತರು? ಯಾಕಂದರೆ ಪೊಲೀಸರ ಮೂಲಕ ಯಾರು ಪತ್ರಕರ್ತರನ್ನ ವರದಿ ಮಾಡೋದ್ರಿಂದ ತಡೆಯೋರು ಯಾರು? ಈಗ ಆಲ್ರೆಡಿ ಆಗಿದೆ ಸರ್, ಕೇಸ್ ಆಗಿದೆ. ಲೋಕಾಯುಕ್ತ ತನಿಖೆಯಲ್ಲಿ ಇರೋ ಪ್ರಕರಣದ ಬಗ್ಗೆ ನ್ಯೂಸ್ ಮಾಡಿದಾಗ ಕೇಸ್ ಕೂಡ ಆಗಿದೆ. ತನಿಖೆ ನಡೀತಾ
ನಡೀತಾ ಇರೋದ್ರ ಬಗ್ಗೆ ಒತ್ತಡ ಹಾಕ್ತಿದ್ದಾರೆ. ತಾವು ಇದನ್ನ ಮಾಡಿ, ಯಾಕಂದ್ರೆ ತನಿಖೆ ಹಂತದಲ್ಲಿ ಆ ರೀತಿ ಮಾಡಿದ್ರೆ ತನಿಖೆ ಹಂತಗಳು ಬೇರೆ ರೀತಿ ಹೋಗಲಿಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥ ಒಂದು ಕಾಳಜಿ ಕಳಕಳಿ ಅಷ್ಟೇ. ಸಾರಿಗೆ ಮುಷ್ಕರ ಬಸ್ ತರುವುದಿಲ್ಲ ತುಮಕೂರಿಗೆ ಅಂತ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸಾರಿಗೆ ಸಚಿವರನ್ನು ಕೇಳಿದ್ರೆ ಉತ್ತರ ಸಿಕ್ಕಬಹುದು. ಯಾಕಂದರೆ ಆ ಇಲಾಖೆ ಬಗ್ಗೆ ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ನಾನು ಮಾತಾಡಿದ್ರೆ ತಪ್ಪ. ಜಿಲ್ಲೆಯಲ್ಲೇನು BJP ಅವರು ಕಪ್ಪು ಬಾವುಟ ಅದು ತಯಾರಿ ಮಾಡ್ಕೊಂಡಿದ್ರು, ಅಟ್ಲೀಸ್ಟ್ ಪ್ರೊಟೆಸ್ಟ್ ಆದರೂ ಆಗ್ತಾ ಇದೆ ಅಂತ ಕಾಣ್ತದೆ. ನಾನು ಎಲ್ಲದಕ್ಕೂ ವೆಲ್ಕಮ್ ಮಾಡ್ತೀನಿ. ರಾಜಕಾರಣ ಪ್ರಜಾಪ್ರಭುತ್ವ ಮ್ಯಾಮ್, ಜಿಲ್ಲಾ 3 ವರ್ಷ ಬಂದೆಲ್ಲ ಅಟ್ಲೀಸ್ಟ್ ಈ ಒಂದು ನೆಪದಲ್ಲಾದರೂ ಅವ್ರನ್ನ ಭೇಟಿ ಆಗ್ತಾರೆ. ಮ್ಯಾಮ್, ಜಿಲ್ಲಾಸ್ಪತ್ರೆ ವಿಚಾರವಾಗಿ ಅದು ಅಲ್ಲಿಗೆ ಮೇನ್ ವಿಷಯ ಅದು ಕೂಡ ಒಂದು ಜಿಲ್ಲಾಸ್ಪತ್ರೆ ಅವ್ರು ಏನು ನನಗೆ ಮನವಿ ಕೊಡ್ತಾರೆ ಖಂಡಿತವಾಗ್ಲೂ ಸ್ಪಂದಿಸ್ತೀನಿ. ಎಸ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.